ಆಕೆ ನೋಡೋದಕ್ಕೆ ಸ್ಫುರದ್ರೂಪಿಯಾಗಿದ್ದಂತಹ ಮಹಿಳೆ ಮೈ ತುಂಬ ಒಡವೆಯನ್ನು ಧರಿಸಿಕೊಂಡು ಮದುವೆ ಮನೆಗೆ ಬಂದಿದ್ಲು. ಆದರೆ ಅದ್ಯಾರ ಕಣ್ಣು ಬಿತ್ತೋ ಗೊತ್ತಿಲ್ಲ. ಸಂಬಂಧಿಕರಿಗೆ ಬಸ್ ಹತ್ತಿದ್ದೀನಿ ಅಂತ ಕಾಲ್ ಮಾಡಿದ್ದವಳು ಕಲ್ಕೆರೆಯ ಬಳಿಯಲ್ಲಿ ಈ ಮಹಿಳೆ ನಿಗೂಢವಾಗಿ ಕಣ್ಮರೆಯಾಗಿದ್ದಾರೆ. ಈ ಮಹಿಳೆಯ ನಿಗೂಢ ಕಣ್ಮರೆಯ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮದುವೆಗೆ ಬಂದಿದ್ದ ಮಹಿಳೆ ನಿಗೂಢ ಕಣ್ಮರೆ. ಒಡವೆಗಾಗಿ ನಡೀತಾ ಅತ್ಯಾಚಾರ, ಕೊಲೆ. ಮದುವೆಗೆ ಬಂದಿದ್ದ ಮಹಿಳೆ ನಿಗೂಢ ರೀತಿಯಲ್ಲಿ ಕಣ್ಮರೆ. ಕೆರೆಯ ಬಳಿ ಬಟ್ಟೆ, ಒಳ ಉಡುಪು, ಬ್ಯಾಗ್, ಚಪ್ಪಲಿ ಪತ್ತೆ. ನಾಪತ್ತೆಯಾದ ಮಹಿಳೆಗಾಗಿ ಮುಂದುವರೆದಿದೆ ಪೊಲೀಸರ ಶೋಧ ಕಾರ್ಯ. ಇಂಥದ್ದೊಂದು ಘಟನೆ ನಡೆದಿರುವುದು ಹಾಸನ ತಾಲೂಕಿನ ಕಲ್ಕೆರೆ ಗ್ರಾಮದ ಸಮೀಪ. 29 ವರ್ಷದ ಪ್ರಿಯಾಂಕಾ ಎನ್ನುವ ಮಹಿಳೆ ನಾಪತ್ತೆಯಾಗಿದ್ದಾಳೆ. ಫೆಬ್ರವರಿ 12ರಂದು ಪ್ರಿಯಾಂಕಾ ಸಂಬಂಧಿಕರ ಜೊತೆಗೆ ಮದುವೆಗೆಂದು ಹೋಗಿದ್ಲು. ಮದುವೆ ಮುಗಿಸಿಕೊಂಡು ಬೇಲೂರು ತಾಲೂಕಿನ ಬಿಕ್ಕೋಡಿಯಲ್ಲಿರುವ ಅಮ್ಮನ ಮನೆಗೆ ತೆರಳಿದಾಳೆ. ಬಳಿಕ ಸಂಜೆ ಗಂಡನ ಮನೆಗೆ ಹೋಗೋದಕ್ಕೆ ಅಮ್ಮನ ಮನೆಯಿಂದ ಹೊರಟಿದಾಗ ಹಾಸನದ ಬೇಲೂರಲ್ಲಿ ಪ್ರಿಯಾಂಕಾ ನಿಗೂಢ ರೀತಿಯಲ್ಲಿ ಕಣ್ಮರೆಯಾಗಿದ್ದಾಳೆ. ರಾತ್ರಿ 7:30ಕ್ಕೆ ಕುಟುಂಬ ಸದಸ್ಯರಿಗೆ ಕರೆ ಮಾಡಿದ್ದು ಬಿಟ್ರೆ ಬಳಿಕ ಪ್ರಿಯಾಂಕಾಳ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಚಿಕ್ಕಮಂಗ್ಳೂರಲ್ಲಿ ಒಂದು ಮದುವೆ ಇತ್ತು, ನಮ್ಮ ಅತ್ತಿಗೆ ಮಗಳದೇ ಮದುವೆ ಇತ್ತು ಸರ್. ಆ ಮದುವೆಗೆ ಬಂದಾಗ ಬಂದ್ಲು, ನಾವೆಲ್ಲ ಒಟ್ಟಿಗೆ, ಅವಳು ಬೇಲೂರಿಗೆ ಬಂದಲ್ಲ, ಬೇಲೂರಿಗೆ ಬಂದ್ಬಿಟ್ಟು ಒಟ್ಟಿಗೆ ನಾವೆಲ್ಲ ಒಟ್ಟಿಗೆ ಹೋದ್ವು ಚಿಕ್ಕಮಂಗ್ಳೂರಿಗೆ ಹೋಗಿ ಅಲ್ಲಿ ಮದುವೆ ಎಲ್ಲ ಮುಗಿಸ್ಕೊಂಡು ಸರ್ ಮತ್ತೆ ವಾಪಸ್ ಬೇಲೂರಿಗೆ ಬಂದು ಅಲ್ಲಿ ಸ್ವಲ್ಪ ಹಣ್ಣಿನೆಲ್ಲ ತಿನ್ಕೊಂಡು ವಾಪಸ್ ರಿಟರ್ನ್ ಬಸ್ ರಶ್ ಇತ್ತು ಅಂತ ಹೊರಗಡೆ ಬಂದಿದ್ದು. ಮತ್ತು ಹೊರಗಡೆ ಹೋಗಿ ಬಸ್ ಹತ್ಕೊಂಡು ಸೀದಾ ಮನೆಗೆ ಬಂತು ಸರ್. ಬಿಕ್ಕೋಡಿಗೆ ಬಂದಮೇಲೆ ಅವಳು ಸ್ವಲ್ಪ ತಿದ್ಲು ಮನೇಲಿ. ಆಮೇಲೆ ಒಂದು ಲೇಟಾಗಿ ಹೋಗ್ತೀನಿ, ಒಂದು 6 ಗಂಟೆ ಹಂಗೋ 6:15 ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಇದ್ದು. ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು 6:30 ಟೈಮ್ ಆಯ್ತಲ್ಲ, ಹೊರಟ್ಲು. ಕತ್ಲೆ ಆಗುತ್ತೆ ಇನ್ಬಿಟ್ಟು ಹೋಗೋಣ ಅಂತ ಹೇಳಿದ್ರು. 6:30ಗೆ ಹೊರಟು 6:45 ಬಸ್ ಸಿಕ್ಕಿದೆ ಸರ್. ನಮ್ಮೂರು ಕೈಮರ ಅಂತ, ಕೈಮರದಲ್ಲಿ ಹತ್ತಿದ್ದಾಳೆ. ಅವ್ರ ಅಮ್ಮನೇ ಹತ್ಸ್ಬಂದಿದ್ದಾರೆ ಸರ್ ಬಸ್ಸು. ಅಲ್ಲಿಗೆ ಹೋದ್ಮೇಲೆ ಬಸ್ ಇಳಿದಾಳೆ ಇಲ್ವಾ ಅಂತ ಗೊತ್ತಿಲ್ಲ ಸರ್. ಕಳಿಸ್ಬಿಟ್ಟು ಊರಿಗೆ ಹೋದೆ. ಅವ್ರು ಮದುವೆಗೆ ಹೋಗಿ ಚಿಕ್ಕಮಂಗ್ಳೂರು ಮದುವೆಗೆ ಅಂತ ಹೋಗಿದ್ರು. ಮದುವೆ ಮುಗಿಸ್ಕೊಂಡು ಮಧ್ಯಾಹ್ನ ಊರಿಗೆ ಹೋಗಿದ್ದಾರೆ. ಬಿಕ್ಕೋಡ್ ಹತ್ರ ಕೈಮರ ಅವ್ರ ಊರು. ಅಲ್ಲಿ ಊರಿಗೆ ಹೋಗಿದ್ದಾರೆ. ಸಾಯಂಕಾಲ ತನಕ ಊರಲ್ಲಿದ್ದು ಸಾಯಂಕಾಲ 5:30 6 ಗಂಟೆ ಮೇಲೆ ಊರಿಗೆ ವಾಪಸ್ ಕುಣಿಗಲ್ಗೆ ಬರೋಕ್ಕೆ ಹೊರಟಿದ್ದಾರೆ. 6:30ಗೆ ಬಸ್ ಹತ್ತಿದ್ದಾರೆ ಕೈಮರದ. ಅಲ್ಲಿ ಬಸ್ ಹತ್ತುವಾಗೂ ನಮಗೆ ಫೋನ್ ಮಾಡಿದ್ದಾರೆ, ಹೊರಡ್ತಾ ಇದ್ದೀನಿ ಬರ್ತೀನಿ ಅಂತ ಫೋನ್ ಮಾಡಿದರು. ಅದಾದಮೇಲೆ ನಮಗೆ ಫೋನೇ ಮಾಡಿಲ್ಲ. 8:15 8:30ಗೆ ನಾವು ಫೋನ್ ಮಾಡಿದಾಗ ಫೋನ್ ಸ್ವಿಚ್ ಆಫ್ ಬರ್ತಾಯಿತ್ತು. ನೈಟು 8:30ಗೆ ನಾವು ಫೋನ್ ಮಾಡಿದಾಗ ಫೋನ್ ಸ್ವಿಚ್ ಆಫ್ ಬರ್ತಾಯಿತ್ತು. ಕೆರೆಯ ಪಕ್ಕದಲ್ಲಿ ಬಟ್ಟೆ, ಬ್ಯಾಗ್ ಪತ್ತೆ. ಪ್ರಿಯಾಂಕಾ ನಾಪತ್ತೆನಾ, ಹತ್ಯೆನಾ? ಇನ್ನು ಪ್ರಿಯಾಂಕಾ ನಾಪತ್ತೆ ಬಗ್ಗೆ ನಿನ್ನೆ ಬೇಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೂ ದಾಖಲಾಗಿತ್ತು. ಇಂದು ಬೆಳಗ್ಗೆ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗ್ತಿದ್ದವರಿಗೆ ಆಕೆಯ ಆಧಾರ್ ಕಾರ್ಡ್ ರಸ್ತೆ ಬದಿಯಲ್ಲಿ ಸಿಕ್ಕಿದೆ. ಅವರು ಪ್ರಿಯಾಂಕಾ ಗಂಡನಿಗೆ ಫೋನ್ ಮಾಡಿ ಕಾರ್ಡ್ ಸಿಕ್ಕಿರುವ ಬಗ್ಗೆ ಮಾಹಿತಿ ನೀಡಿದರು. ಆಗ ಸ್ಥಳಕ್ಕೆ ಬಂದ ಸಂಬಂಧಿಕರು, ಪೊಲೀಸರು ಹುಡುಕಾಟ ನಡೆಸಿದಾಗ ಆಕೆ ಧರಿಸಿದ್ದ ಬಟ್ಟೆ, ವಸ್ತುಗಳೆಲ್ಲವೂ ಕೆರೆಯ ಪಕ್ಕದಲ್ಲಿ ಪತ್ತೆಯಾಗಿರುವ ಹಿನ್ನೆಲೆ ಯಾರೋ ಅತ್ಯಾಚಾರ ಮಾಡಿರಬಹುದೆಂದು ಶಂಕಿಸಲಾಗಿದೆ. ಪ್ರಿಯಾಂಕಾ ಪತ್ತೆಗಾಗಿ ಅಗ್ನಿಶಾಮಕ ತಂಡ, ಸೋಕೋ ಟೀಮ್, ಡ್ರೋನ್ ಟೀಮ್ ಸೇರಿ ಹಲವು ಅಧಿಕಾರಿಗಳಿಂದ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಹಾಸನದ ಎಸ್ಪಿ ಶುಭನ್ವಿತಾ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಿನ್ನೆ ನಮ್ಮ ಬೇಲೂರು ಪೊಲೀಸ್ ಜ್ಯೂರಿಸ್ಡಿಕ್ಷನಲ್ಲಿ ಒಂದು 0 FIR ರಿಜಿಸ್ಟರ್ ಆಗಿತ್ತು ಮಿಸ್ಸಿಂಗ್ ಕೇಸ್ ಮೇಲೆ. ಹುಡುಗಿ ಹೆಸರು ಪ್ರಿಯಾಂಕಾ ಅಂತ, 28 ವರ್ಷ. ಅವರು ಇಲ್ಲಿ ಅರೆಹಳ್ಳಿ PS ಲಿಮಿಟಲ್ಲಿ ಬಂದಿದ್ದರು ಒಂದು ಮದುವೆ ಅಟೆಂಡ್ ಮಾಡಲಿಕ್ಕೆ ಚಿಕ್ಕಮಗಳೂರಲ್ಲಿ. ಡೇ ಬಿಫೋರ್ ಯೆಸ್ಟರ್ಡೇ ಅವರು ಅರೆಹಳ್ಳಿ ಅವ್ರದ್ದು ತಾಯಿ ಮನೆ ಬಿಟ್ಟಿದ್ದಾರೆ 6:30. ಆಮೇಲೆ ಅವರು 8:07 PM ಮನೆಗೆ ಕಾಲ್ ಮಾಡಿ ಹೇಳಿದ್ದಾರೆ ನನಗೆ ಒಂದು ಪರಿಚಿತವರು ಸಿಕ್ಕಿದ್ದಾರೆ ಅಂತ. ಆಮೇಲೆ ಅವ್ರದ್ದು ಫೋನ್ ಸ್ವಿಚ್ ಆಫ್ ಆಗಿದೆ. ನಿನ್ನೆಯಿಂದ ತನಿಖೆ ನಡೀತಾ ಇದೆ. ಇವತ್ತು ಬೆಳಿಗ್ಗೆ ನಮಗೆ 3 ಕಡೆ ಅವರದ್ದು ಬಟ್ಟೆ ಮತ್ತು ವ್ಯಾನಿಟಿ ಬ್ಯಾಗ್ ಸಿಕ್ಕಿದೆ. ಸೊ ನಾವು ಎಲ್ಲ ಆ್ಯಂಗಲ್ಸ್ ಚೆಕ್ ಮಾಡ್ತಾ ಇದ್ದೀವಿ ಮತ್ತು ಎಲ್ಲ ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ಸಾಕಷ್ಟು ಎಫರ್ಟ್ ಮಾಡ್ತಾ ಇದ್ದೀವಿ ಅವರಿಗೆ ರಿಕವರ್ ಮಾಡಲಿಕ್ಕೆ. ಸ್ಥಳಕ್ಕೆ ಎಸ್ಪಿ ಶುಭನ್ವಿತಾ ಭೇಟಿ ಕೊಟ್ಟಾಗ ಪ್ರಿಯಾಂಕಾ ಸಂಬಂಧಿಕರು ಬೇಲೂರು ಪೊಲೀಸರ ಮೇಲೆ ಆಕ್ರೋಶವನ್ನು ಹೊರಹಾಕಿದರು. ನಾಪತ್ತೆಯಾದ ಕೂಡಲೇ ಕಂಪ್ಲೇಂಟ್ ಕೊಡೋದಕ್ಕೆ ಹೋದಾಗ ಸರಿಯಾಗಿ ಸ್ಪಂದಿಸಲಿಲ್ಲ ಅಂತ ಕಿಡಿಕಾರಿದ್ರು. ಆಕೆಯ ಮೈಮೇಲೆ 30 ಲಕ್ಷ ಮೌಲ್ಯದ ಬಂಗಾರವಿತ್ತು. ಚಿನ್ನದ ಆಸೆಗಾಗಿಯೇ ಆಕೆಯನ್ನ ಕೊಂದಿರಬಹುದೆಂದು ಸಂಬಂಧಿಕರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಅದೇನಿದ್ರೂ ನಿಗೂಢವಾಗಿ ನಾಪತ್ತೆಯಾಗಿರುವ ಮಹಿಳೆ ಸಿಕ್ಕ ಬಳಿಕವಷ್ಟೇ ಹಿಂದಿರೋ ಅಸಲಿ ಸತ್ಯಾಸತ್ಯತೆ ಹೊರಬರುತ್ತೆ. ಪ್ರಕಾಶ್, TV5 ಹಾಸನ.